ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಟಿಗೆ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಯು ಮೇಡ್ ಮೈ ಡೇ. ಆ್ಯಕ್ಚುಲಿ ದಿಯಾ, ಯು ಮೇಡ್ ಮೈ ಡೇ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಸಿ ಯು ಸೂನ್. ಈಗ ಪೂರ್ತಿಯಾಗಿ ಸಮಾಧಾನ ಆಯ್ತಾ? ಒಂದು ಲೆವೆಲ್ಗೆ ಓಕೆ. ಗೌತಮವ್ರೆ, ನೀವು ಯಾವತ್ತೂ ಇಮೋಷ್ನಲ್ ಆಗಕ್ಕೆ ಹೋಗ್ಬೇಡಿ. ನನ್ನಿಂದ ನನ್ನ ಗಂಡನ ಕಣ್ಣಲ್ಲಿ ನೀರು ಬರೋ ಹಾಗಾಯ್ತಲ್ಲ ಅಂತ ನಂಗೆ ತುಂಬ ಬೇಜಾರಾಗುತ್ತೆ. ಅಷ್ಟೊಂದೆಲ್ಲ ಬೇಜಾರಾಗುತ್ತಾ? ಇಲ್ಲ, ನನಗೆ ಬೇಜಾರೇ ಆಗೋದಿಲ್ಲ. ನನಗೆ ಹಾಟೇ ಇಲ್ಲ, ನಾನು ಕಲ್ ಬಂಡೆ. ಎಲ್ಲಾನು ಗೊತ್ತಿದ್ರು ಹಾಕಿ ಕೇಳ್ತಿರಲ್ಲ. ನನಗೆ ಗೊತ್ತಿತ್ತು, ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ಇದು ಬೇರೆ. ಐ ಆಮ್ ಸೋ ಸಾರಿ. ನೋವಾಯ್ತಾ? ಆಯಿತು, ಓಕೆ, ಹಿತವಾದ ನೋವು ಇರಲಿ ಬಿಡಿ. ಏನು ಗೊತ್ತಾಗತ್ತ ಮಾರೆ, ನಾನೊಂಥರ ಮಿಡಲ್ ಕ್ಲಾಸ್ ಪ್ರಾಡಕ್ಟ್. ಈ ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬ್ನ ಹಿಂಡಿ ಹಿಪ್ಪೆ ಮಾಡಿ ಅದರಲ್ಲೂ ಗಣಿಗಾರಿಕೆ ಮಾಡಿ ಕೊಟ್ಟಿರೋ 20 ರೂಪಾಯಿನ ಪೂರ್ತಿಯಾಗಿ ಹೇಗೆ ವಸೂಲು ಮಾಡೋದು ಅಂತ ಪಕ್ಕಾ ಲೆಕ್ಕಾಚಾರ ನೋಡೋ ವಂಶ ನಮ್ಮದು. ಕಂಜೂಸ್ತನ ಅದು ನಮ್ಮ ಟ್ರೇಡ್ ಮಾರ್ಕು. ಒಂದೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಖರ್ಚು ಮಾಡಿದ್ಮೇಲೆ ಯಾಕಪ್ಪ ಖರ್ಚು ಮಾಡಿದ್ವಿ ಅಂತ ಪ್ರತಿ ಸಲ ಗಿಲ್ಟಿ ಫೀಲ್ ಮಾಡ್ಕೋತೀವಿ. ಇತ್ಲ ಕಡೆ ಬಡವರು ಅಲ್ಲ, ಅತ್ಲ ಕಡೆ ಶ್ರೀಮಂತರು ಅಲ್ಲ. ಒಂಥರ ಅಂತರ್ ಪಿಶಾಚಿಗಳು ನಾವು. ನಿಜ, ಬಡವ್ರಿಗೆ ಸಿಗೋ ಸಬ್ಸಿಡಿನೂ ಸಿಗಲ್ಲ, ಶ್ರೀಮಂತರಿಗಿರೋ ಲಕ್ಸುರಿನೂ ಇರಲ್ಲ. ಬಡವ್ರಿಗಿರೋ ನೆಮ್ಮದಿ, ಶ್ರೀಮಂತರಿಗಿರೋ ಧೈರ್ಯ ಇವೆರಡೂ ನಮಗಿರೋದಿಲ್ಲ. ಒಂಥರ ಕನ್ಫ್ಯೂಸ್ ಕ್ಯಾಟಗರಿ ನಮ್ಮದು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಜಾಸ್ತಿ ಬಡ್ಡಿ ಸಿಗುತ್ತೆ, ನಮ್ಮ ದುಡ್ಡನ್ನು ಎಲ್ಲಿಟ್ರೆ ದುಡ್ಡು ಸೇಫ್ ಆಗಿರುತ್ತೆ ಅನ್ನೋ ಒತ್ತಾಟದಲ್ಲಿ ಮುಕ್ಕಾಲು ವಯಸ್ಸು ಕಳೆದ್ಬಿಡ್ತೀವಿ. ಸೊ ದುಡ್ಡು ಅನ್ನೋದು ನಮಗಷ್ಟು ಮುಖ್ಯ ಆಗಿರುತ್ತೆ. ನಾವು ಅದಕ್ಕಷ್ಟು ಬೆಲೆ ಕೊಡ್ತೀವಿ. ದುಡ್ಡು ಮೇಲಿಂದ ಉದುರಲ್ಲ, ನಾವು ಅದನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಸಂಪಾದನೆ ದುಂದು ವೆಚ್ಚಕ್ಕೆ ಹೋಗಬಾರ್ದು. ಅದು ನಿಮ್ಮ ಶ್ರಮಕ್ಕೆ ಅವಮಾನ ಮಾಡ್ದಾಗೆ ಅನ್ನೋದು ನನ್ನ ಭಾವನೆ. ಈ ನನ್ನ ಯೋಚನೆಯಿಂದ ನಾನು ಯಾರಾದರೂ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ವೈಯಕ್ತಿಕವಾಗಿ ನೀವು ನನಗೆ ಕೇಳಿದ್ರೆ ಎಲ್ಲದಕ್ಕೂ ಲೆಕ್ಕ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳೋದು. ಯಾಕಂದರೆ ಗೌರವ ಇಲ್ಲದೆ ಇರೋ ಕಡೆ ಯಾರೂ ಇರೋದಕ್ಕೆ ಇಷ್ಟಪಡಲ್ಲ, ಲಕ್ಷ್ಮೀದೇವಿ ಕೂಡ. ಕೊನೆಯದಾಗಿ ನಾನು ಹೇಳೋದಿಷ್ಟೆ, ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ, ನೀವು ಯಾರಿಗೆ ಬೇಕಾದರೂ ದುಡ್ಡು ಕೊಡಿ. ನಾನು ಒಂದಿನೂ ಬೇಡ ಅಂತ ಹೇಳಲ್ಲ, ಅದಕ್ಕೆ ನನಗೆ ರೈಟ್ಸೂ ಇಲ್ಲ. ನೀವು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು, ಅದು 1 ರೂಪಾಯಿನಾಗಿದ್ರು ಪ್ಲೀಸ್ ಅದಕ್ಕೆ ಲೆಕ್ಕ ಹೇಳಿ. ನೀವು ಜೀವಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕಂಡೀಷನ್ ಮೇಲೆ ದುಡ್ಡು ಕೊಟ್ರಿ. ಆ ಕಂಡೀಷನ್ ಯಾಕೆ ಹಾಕಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಅವನಿಗೆ ಜವಾಬ್ದಾರಿ ಬರಲಿ ಅಂತ. ಜವಾಬ್ದಾರಿ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಬಾರ್ದು, ರೈಟ್? ಗೌತಮರೇ, ನಾವು ಯಾರಿಗೋ ಉತ್ತರ ಕೊಡಬೇಕು ಅಂದಾಗ ನಾವಿರೋ ರೀತಿಗೂ, ನಮಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂದಾಗ ನಾವು ನಡ್ಕೊಳ್ಳೋ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಹೇಳ್ತಿರೋದು ಸರಿ ಅಲ್ವಾ ಗೌತಮರೇ? 100% ಸರಿ ಇದೆ ಭೂಮಿಕಾ. ಇನ್ಮೇಲೆ ನೀವು ಹೇಳ್ದಾಗೆ ಇರ್ತೀನಿ. ಐ ಆಮ್ ಕನ್ವಿನ್ಸ್ಡ್. ಥ್ಯಾಂಕ್ ಯು. ಸರಿ, ಮಲ್ಕೊಳ್ಳಿ, ಲೇಟ್ ಆಗ್ತದೆ. ಏನು ಗುಂಡು? ಹಾ, ನೀವು ಹೆಂಡ್ತಿನ ಮಾತಾಡಿಸ್ತಾ ಎಲ್ಲ ತಣ್ಣಗಾಯ್ತಾ? ವಿಷಯ ತಲುಪ್ತಾ ನಿಮಗೆ? ಅಷ್ಟು ಬೇಗ ಹೇಳೋದ್ರಾ? ಅವಳು ಯಾಕೋ ಹೇಳಬೇಕು? ನನಗೆ ಎಲ್ಲ ಗೊತ್ತಾಗುತ್ತೆ. ನನಗಿರೋ ಅನುಭವಕ್ಕೆ ಇದ್ಯಾವ ಲೆಕ್ಕ? ನಿಮ್ಮ ಹಾವ ಭಾವ ಚಲನ ವಲನ ಇದನ್ನೆಲ್ಲ ನೋಡಿದ್ರೆ ಹೇಳ್ಬಿಡ್ತೀನಿ, ಇದು ಹೀಗೆ ಆಗಿರ್ಬೇಕು ಅಂತ. ನಿಮ್ಮ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನಿ. ನೀನು ಎಷ್ಟೇ ಹುಷಾರಾಗಿದ್ರು ಅಷ್ಟೇ, ನಾನೆಲ್ಲ ಕಂಡಿಡಿದ್ಬಿಡ್ತೀನಿ. ಹುಷಾರಾಗಿದ್ದಷ್ಟು ಕಂಡಿಡಿಯೋದು ಬಹಳ ಸುಲಭ. ಯಾಕೆಂದ್ರೆ ಕಳ್ಳನ ಕಳೆ ಮುಖದಲ್ಲಿ ಎದ್ದು ಕಾಡ್ತಾ ಇರುತ್ತೆ.
ಅದಿರಲಿ, ಈಗ ನಾನು ಹೇಳೋ ಮಾತನ್ನ ಗಮನ ಕೊಟ್ಟು ಕೇಳಿಸ್ಕೊ. ಇದೆಲ್ಲ ಮುಂದೆ ನಿನ್ನ ಒಳ್ಳೇದಕ್ಕಾಗಿ ಹೇಳೋದು. ಹೇಳಿದ್ದೆ. ನೋಡ್ಗುಂಡು, ಗಂಡ ಆದವನು ಹೆಂಡ್ತಿನ ಬರೀ ಪ್ರೀತಿ ಮಾಡಿದ್ರೆ ಸಾಲದು, ಅವಳನ್ನ ಅರ್ಥ ಮಾಡ್ಕೋಬೇಕು. ಅದು ತುಂಬಾ ಮುಖ್ಯ. ಗುಂಡು, ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಭೂಮಿಕಾ ಎಲ್ರ ತರ ಅಲ್ಲಪ್ಪ. ಅವಳು ತಪ್ಪು ಮಾಡವಳೇ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಅವಳು ತಪ್ಪು ಮಾಡಿದಾಳೆ ಅಂತ ಅನ್ನಿಸ್ಬಹುದು. ಆದ್ರೆ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಸರಿಯಾಗೇ ಇರುತ್ತೆ. ಎಲ್ಲಾನು ಅಳದು ತೂಗಿ ನಿನಗೆ ಈ ಮನೆಗೆ ಯಾವ್ದು ಒಳ್ಳೇದೋ ಅದನ್ನೇ ಅವಳು ಮಾಡಿರ್ತಾಳೆ. ನಮ್ಮ ಮನೇನ, ನಮ್ಮೆಲ್ಲರ ಮನಸ್ಸನ್ನ ಬೆಳಗೋ ನಂದಾ ದೀಪ ಕಣೋ ಅವಳು. ಸಂಜೀವಿನಿ ಇದ್ದಾಗೆ ಅವಳು. ಗುಂಡು, ಭವಿಷ್ಯದಲ್ಲಿ ಇದು ನಿನಗೂ ಅನುಭವಕ್ಕೆ ಬರುತ್ತೆ. ಆಗ ನಿನಗೆ ನೆನಪಾಗುತ್ತೆ, ಅಜ್ಜಿ ಭೂಮಿಕಾನ್ ಬಗ್ಗೆ ಈ ಮಾತನ್ನ ಹೇಳ್ತಿದ್ರಲ್ವಾ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಅವಳ ಮಾತನ್ನ ತೆಗೆದು ಹಾಕ್ಬೇಡ. ಅವಳಿಗೇನು ಅನ್ನಕ್ಕೆ ಹೋಗ್ಬೇಡ. ಅದರಲ್ಲೂ ಎಲ್ಲರ ಮುಂದೆ ಅವಳಿಗೆ ಬೈಯೋದು, ಹೀಯಾಳ್ಸೋದು, ತೆಗಳೋದು ಇದ್ಯಾವುದು ಮಾಡಕ್ ಹೋಗ್ಬೇಡ ಗುಂಡು. ಗಂಡ ಹೆಂಡತಿ ಆದವರು ಪರಸ್ಪರ ನೀವೇ ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೋಬೇಕಪ್ಪ. ನೀವು ಒಬ್ರಿಗೊಬ್ರು ಮರ್ಯಾದೆ ಕಳೆಯೋ ಕೆಲಸ ಮಾಡಿದ್ರೆ ನಿಮ್ಮ ಸಂಬಂಧಕ್ಕೆ ಏನ್ ಬೆಲೆ ಉಳಿಯುತ್ತಪ್ಪ? 3 ಕಾಸ್ಗೂ ಬೆಲೆ ಇರಲ್ಲ ಕಣೋ. ಈ ಮಾತು ಬರೀ ಗಂಡ ಹೆಂಡತಿರ ಸಂಬಂಧಕ್ಕಷ್ಟೇ ಸೀಮಿತ ಅಲ್ಲಪ್ಪ. ಮನೆಯವ್ರ ಮಧ್ಯೆನೂ ಅಂತಹದ್ದೊಂದು ಗೌರವ, ಮರ್ಯಾದೆ ಪರಸ್ಪರ ಇರಬೇಕು. ಆ ಕಾರಣಕ್ಕೆ ನೀನು ನಿನ್ನ ಹೆಂಡತಿನ ಬೈವಾಗ ನಾನು ಒಂದು ಮಾತು ಆಡಲಿಲ್ಲ. ನಾನಾಗಲೇ ನಿನಗೆ ಬೈಬೋದಾಗಿತ್ತು, ನೀ ಮಾಡಿದ ತಪ್ಪು ಅಂತ ಎಲ್ಲರ ಮುಂದೆ ಹೇಳ್ಬೋದಾಗಿತ್ತು. ಆದರೆ ಆ ಕೆಲಸ ನಾನು ಮಾಡಲಿಲ್ಲ. ಯಾಕೆ ಹೇಳು? ನಾನು ಹಾಗೆ ಮಾಡಿದ್ರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆಗೆ ಕುಂದು ಬರ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನು ಸುಮ್ಮನೆ. ಒಂದು ಮನೆ, ಸಂಸಾರ, ಸಂಬಂಧ ಅಂತ ಬಂದಾಗ ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಗುಂಡು. ನಾವು ಇಂಥದ್ದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಅಂಥದ್ದೊಂದು ಸೂಕ್ಷ್ಮತೆ ಇರಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೆಂಡತಿನ ಗೌರವದಿಂದ ನಡೆಸ್ಕೊ. ಅವಳನ್ನ ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ನಿನ್ನ ಜೀವನನೂ ಅಷ್ಟೇ ಚೆನ್ನಾಗಿರುತ್ತೆ. ಕೊನೆಯದಾಗೊಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊ. ಪ್ರಪಂಚದಲ್ಲಿ ಗಂಡನ ಮಾತು ಕೇಳಿ ಹಾಳಾಗಿರೋ ಮನೆಗಳಿರ್ಬೋದು, ಆದ್ರೆ ಒಂದು ಒಳ್ಳೆ ಹೆಂಡತಿ ಮಾತು ಕೇಳಿ ಮನೆ ಹಾಳಾಗಿರೋ ಉದಾಹರಣೆಗಳೇ ಇಲ್ಲಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.